ಡಿವೋರ್ಸ್ ದರ್ಶನ್ ಅವ್ರನ್ನ ನೋಡೋಕ್ಕೆ ವಿಜಯಲಕ್ಷ್ಮಿ ಅವರು ಸೇರಿದಂತೆ ನಟಿ ರಕ್ಷಿತಾ ಪ್ರೇಮ್ ಅವರು ಸಹ ಹೋಗಿ ದರ್ಶನ್ ಅವ್ರನ್ನ ನೋಡಿಕೊಂಡು 1 ಗಂಟೆಗಳ ಕಾಲ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಹೌದು, ಇದೊಂದು ಒಳ್ಳೆ ಅವಕಾಶವನ್ನ ದರ್ಶನ್ ಅವರ ಕುಟುಂಬಸ್ಥರಿಗೆ ನೀಡಿದ್ದಾರೆ. ಅಂದ್ರೆ ಮುಂಚೆ ಒಂದು 10 ರಿಂದ 15 ನಿಮಿಷ ಇತ್ತು ಅಷ್ಟೇ ಮಾತನಾಡೋಕ್ಕೆ. ಬಟ್ ಇವಾಗ 1 ಅವರ್ ಕುತ್ಕೊಂಡು ಆರಾಮಾಗಿ ಮಾತನಾಡ್ಕೊಂಡು ಬರ್ಬೋದು. ಆ ರೀತಿ ಈಗ ಅನುಮತಿ ಕೋರ್ಟ್ ನೀಡಿರುವಂಥದ್ದು. ಸೊ ಈಗ ಡಿವೋರ್ಸ್ ದರ್ಶನ್ ಅವ್ರನ್ನ ರಕ್ಷಿತಾ ಪ್ರೇಮ್ ಅವರು ತುಂಬ ದಿವಸದ ಬಳಿಕ ಮೀಟ್ ಆಗಿದ್ದಾರೆ. ಆಸ್ ಇಟ್ ಈಸ್ ನಟಿ ರಕ್ಷಿತಾ ಪ್ರೇಮ್ ಅವರು ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಮತ್ತು ರಕ್ಷಿತಾ ಅವರು ಮೀಟ್ ಆಗಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ರು. ಅದೇ ರೀತಿ ವಿಜಯಲಕ್ಷ್ಮಿ ಅವರು ಹೋಗುವಂಥ ಟೈಮಲ್ಲಿ ರಕ್ಷಿತಾ ಅವರು ಸಹ ಹೋಗಿ ಮೀಟ್ ಆಗಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರು ಏನಿಲ್ಲ ಅಂದರೂ ತಿಂಗಳಿಗೆ 2-3 ಸತಿ ಹೋಗ್ತಾರೆ. ಮತ್ತು ಪ್ರತಿ ದಿವಸ 1 ನಿಮಿಷ ಕಾಲಲ್ಲಿ ಸಹ ಮಾತನಾಡ್ತಾ ರೀತಿಯ ಒಂದು ಅವಕಾಶ ಇದೆ. ಮೊನ್ನೆ ಅಷ್ಟೇ ಏನು ಆಷಾಢ ಶುಕ್ರವಾರ, ಮೊದಲ ಆಷಾಢ ಶುಕ್ರವಾರಕ್ಕೆ ದೇವಸ್ಥಾನಕ್ಕೆ ಹೋಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಮಸ್ಕರಿಸಿ ಪೂಜೆನ ಮಾಡಿಸ್ಕೊಂಡು ಬಂದಿದ್ದಾರೆ. ದರ್ಶನ್ ಅವರು ಇದ್ದಿದ್ರು ಕೂಡ ಹೋಗಿರೋರು. ಅದ್ರ ಬದಲು ಈಗ ವಿಜಯಲಕ್ಷ್ಮಿ ಅವರು ಹೋಗಿ ಕಂಪ್ಲೀಟ್ ಆಗಿ ನೋಡಿಕೊಂಡು ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಇನ್ನು ದರ್ಶನ್ ಅವರ ತಾಯಿ ಕೂಡ ಮತ್ತೆ ಧನ್ವೀರ್ ಅವರು, ದರ್ಶನ್ ಅವರ ಅತ್ತೆ ಮಗ ಚಂದ್ರು ಅವರು, ಸೊ ಹಾಗಾಗಿ ಅವರು ಕೂಡ ಹೋಗಿ ನೋಡ್ಕೊಂಡು ಬರ್ತಾರೆ, ಮೀಟ್ ಆಗಿ ಬರ್ತಾರೆ, ಮಾತನಾಡಿಸ್ಕೊಂಡು ಬರ್ತಾರೆ. ದರ್ಶನ್ ಅವರು ಚೆನ್ನಾಗಿದ್ದಾರಂತೆ. ಒಳಗಡೆ ಸೆಲೆಬ್ರಿಟೀಸ್ಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರಂತೆ. ವಿಜಯಲಕ್ಷ್ಮಿ ಅವರು ಖುದ್ದು ಏನು ಎಲ್ಲ ಮಗನ ಜವಾಬ್ದಾರಿ ಆಗಿರ್ಬೋದು, ಫಾರ್ಮ್ ಹೌಸ್ ಜವಾಬ್ದಾರಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅವರೇ ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ ಅವರ ಆಗಮನ ಇಲ್ವಂತೆ ಈಗಲೇ. ಇನ್ನು ಮುಂದಿನ ವರ್ಷದ ತನಕ ಜೈಲು ಒಳಗಡೆನೆ ಇರಬೇಕಾಗುತ್ತೆ ದರ್ಶನ್. ಅಲ್ಲಿಯ ತನಕ ಜಾಮೀನು ಸಿಗೋದಿಲ್ಲ. ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಬೇಸರ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ.